Good morning, students. The subject is cost management in the third chapter, standard costing and variance analysis. So let us continue the third problem. Standard labor employment and the actual labor engaged in a week for a job are as under: particulars: skilled, semi-skilled, unskilled. Standard number of works in the gang: 32 skilled, semi-skilled 12, and then unskilled ಬಂದ್ಬಿಟ್ಟು 6 ಇದೆ. Next one is actual number of works employed. So skilled 28, semi-skilled 18, unskilled ಬಂದ್ಬಿಟ್ಟು 4. Next, standard wage rate per hour 3 to 1. Next one is actual rate per hour 432 during the 40 hours. So ಎಷ್ಟು ಅವರ್ಸು? ಸೊ 40 ಅವರ್ಸು ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ 40 ಇಂಟು ಎಷ್ಟು ಸ್ಕಿಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೈ ಮಾಡಬೇಕು. 40 ಇಂಟು 32 ಮಾಡಬೇಕು, ಆಮೇಲೆ 40 ಇಂಟು 28 ಮಾಡಬೇಕು. ಇಲ್ಲಿ ಸಪ್ರೇಟಾಗಿ ಆ್ಯಕ್ಚುಯಲ್ದು ಸ್ಟ್ಯಾಂಡರ್ಡ್ದು ಏನು ಕೊಟ್ಟಿಲ್ಲ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸಪ್ರೇಟಾಗಿ ಅವರೇ ಹೇಳಿದರು ನೋಡಿ. ಸೊ 30 ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಇತ್ತು ಮತ್ತು ಆ್ಯಕ್ಚುಯಲ್ 32 ಇತ್ತು. ಬಟ್ ಇನ್ ದಿಸ್ ಪ್ರಾಬ್ಲಮ್ ಅವರೇ ಹೇಳ್ತಾ ಇದ್ದಾರೆ ಏನು ಕೊಟ್ಟಿಲ್ಲ ಅಂತಂದರೆ. ಸೊ ಬೋತ್ ಸ್ಟ್ಯಾಂಡರ್ಡು ಆ್ಯಕ್ಚುಯಲ್ಲು 40 ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ 40 ಅವರ್ಸಿಂದ ಸೊ ಎಷ್ಟು ನಂಬರ್ ಆಫ್ ವರ್ಕ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸಾಕ್ಟಾಗಿ ನಮಗೆ ನಂಬರ್ ಆಫ್ ಲೇಬರ್ ವರ್ಕ್ ಪರ್ ಅವರ್ ಅನ್ನೋದು ಅವರ್ಸ್ ಅನ್ನೋದು ಸಿಗುತ್ತೆ. ಆಮೇಲೆ ದ ಗ್ಯಾಂಗ್ ಪ್ರೊಡ್ಯೂಸ್ 1800 ಲೇಬರ್ ಅವರ್ಸ್ ಆಫ್ ವರ್ಕ್. ಸೊ ದ ಗ್ಯಾಂಗ್ ಪ್ರೊಡ್ಯೂಸ್ಡ್ ಅಂತಂದರೆ ಇದು ಆ್ಯಕ್ಚುಯಲ್ ಔಟ್ಪುಟ್. ಪ್ರೊಡ್ಯೂಸ್ಡ್ ಅಂದರೆ ಆ್ಯಕ್ಚುಲಾಗಿ ಔಟ್ಪುಟ್ ಆಗಿರೋದು. ಸೊ ಆರ್ ಇನ್ನೂ ಒಂದು ಹೆಸರಲ್ಲಿ ಹೇಳ್ತೀವಿ, ಹೀಲ್ಡ್ ಅಂತ ಕೂಡ ಅಂತೀವಿ. ಬೋತ್ ಆರ್ ದಿ ಸೇಮ್. ಕ್ಯಾಲ್ಕುಲೇಟ್ ಲೇಬರ್ ಕಾಸ್ಟ್ ವೇರಿಯನ್ಸ್, ಲೇಬರ್ ರೇಟ್ ವೇರಿಯನ್ಸ್, ಲೇಬರ್ efficiency variance, so labor mix variance and labor yield variance. labor yield variance ನ ಇನ್ನೊಂದು ಹೆಸರಲ್ಲಿ ಕರಿತೀವಿ ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್. ಸೊ ಫಾರ್ಮೆಟ್ ಅನ್ನೋದು ಹಾಕೋಣ. ಫಸ್ಟ್ ಏನು ಬರುತ್ತೆ ಪರ್ಟಿಕ್ಯುಲರ್ ಅಂತ ಹಾಕ್ಕೊಂಡು, ಪರ್ಟಿಕ್ಯುಲರಾಗಿ ಏನು ಹೇಳಿಲ್ಲ ಅವರು. ಸೊ ಪರ್ಟಿಕ್ಯುಲರ್ಸ್ ಯಾರಿದ್ದಾರೆ? ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ and then unskilled. Total the standard, actual. So number of labor working hours ಅಂತ ಹಾಕ್ಕೊಳ್ಳಿ. ರೇಟ್ ಕಾಸ್ಟ್, number of labor hours, rate, cost, and then ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ರೇಟ್ ಅನ್ನೋದು ಸ್ಟ್ಯಾಂಡರ್ಡ್ ವೇಜ್ ರೇಟ್ ಪರ್ ಅವರ್ 3 to 1 ಅಂತಿದೆ. ಡೈರೆಕ್ಟಾಗಿ ಹಾಕ್ಕೋಬೋದು 3 to 1 ಆ್ಯಂಡ್ ಆ್ಯಕ್ಚುಯಲ್ ವೇಜ್ ರೇಟ್ ಪರ್ ಅವರ್ 431. ಬಟ್ ಇವಾಗ ನಾವು ನಂಬರ್ ಆಫ್ ಲೇಬರ್ ಅವರ್ಸ್ ಸ್ಟ್ಯಾಂಡರ್ಡ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 32 ಇಂಟು 40 ಮಾಡಿಕೊಂಡ್ರೆ ಇದನ್ನು 1280. ಆಮೇಲೆ 12 ಇಂಟು 40 ಮಾಡಿಕೊಂಡ್ರೆ ಇದನ್ನು 480 ಆ್ಯಂಡ್ ದೆನ್ 6 ಇಂಟು 40 ಮೀನ್ಸ್ ಸೊ 240ನೇ ಬರುತ್ತೆ. 480 into 2 960, 1000, 280 into 3 it is 3840. Total standard cost. Total standard number of labor hours 2000 ಇದೆ. ಸೊ ಇದು ಅಷ್ಟೇ 28. ಆ್ಯಕ್ಚುಯಲ್ ನಂಬರ್ ಆಫ್ ವರ್ಕರ್ಸ್ ಎಂಪ್ಲಾಯ್ಡ್ ಇದೆಯಲ್ಲ 28 ಇಂಟು 40 ಇಟ್ ಈಸ್ 1120 ಇಂಟು 4. ಸೊ 4480 ಸಿಗುತ್ತೆ. ಅದೇ ರೀತಿ 18 ಇಂಟು 40 ಮಾಡಿಕೊಂಡ್ರೆ ಇದನ್ನು ಸೊ 720
1160 ಅದೇ ರೀತಿ 4 ಇಂಟು 40 ಇಟ್ ಈಸ್ 160. ಸೊ ಇದು 2 ಇದೆಯಲ್ಲ, ಸಾರಿ, ಇಂಟು 2 320. ಇವಾಗ 160. ಸೊ ಇದು ಬಂದುಬಿಟ್ಟು ಟೋಟಲ್ ಆ್ಯಕ್ಚುಯಲ್ ನಂಬರ್ ಆಫ್ ಲೇಬರ್ ಅವರ್ಸ್. ನೋಡಿ, ಟೋಟಲ್ ಸ್ಟ್ಯಾಂಡರ್ಡ್ ನಂಬರ್ ಆಫ್ ಲೇಬರ್ ಅವರ್ಸು, ಟೋಟಲ್ ಆ್ಯಕ್ಚುಯಲ್ ನಂಬರ್ ಆಫ್ ಲೇಬರ್ ಅವರ್ಸು ಸೇಮ್ ಬರ್ತಾಯಿದೆ. ಸೇಮ್ ಬಂದರೆ ಚೇಂಜಸ್ ಆಗುತ್ತೆ ಫಾರ್ಮುಲಾಸು. ಸೊ ಪ್ರತಿಯೊಂದು ಮೆಟೀರಿಯಲಲ್ಲೂ ಚೇಂಜಸ್ ಆಗುತ್ತೆ, ಇಲ್ಲಿ ಲೇಬರಲ್ಲೂ ಚೇಂಜಸ್ ಆಗುತ್ತೆ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಟೋಟಲ್ ಆ್ಯಕ್ಚುಯಲ್ ಲೇಬರ್ ಕಾಸ್ಟ್ ಬಂದುಬಿಟ್ಟು 6960. ಸೊ ಆಯಿತು. ಇವಾಗ ಒಂದೊಂದು ಫಾರ್ಮುಲಾನೇ ಹಾಕ್ಕೊಂಡು ಹೋಗೋಣ. ಇಲ್ಲಿ ಅವರ್ಸ್ದು ಸೇಮ್ ಆಗಿದೆ, ನಂಬರ್ ಆಫ್ ಅವರ್ಸು ಆ್ಯಕ್ಚುಲು ಸ್ಟ್ಯಾಂಡರ್ಡು. ಸೊ ಫಾರ್ಮುಲಾಸ್ ಅನ್ನೋದು ಚೇಂಜ್ ಆಗುತ್ತೆ. ಫಸ್ಟ್ ದೇ ಆಸ್ ಟು ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಕಾಸ್ಟ್ ವೇರಿಯನ್ಸ್. It is a 14 mark question. So labor cost variance is equal to standard labor cost minus actual labor cost. ಸೊ ಇವಾಗ ನಾವು ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ದು ಸೇಮ್ ಇದೆಯಲ್ಲ, ಸೊ ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ದು ಫಾರ್ಮುಲಾ ಅನ್ನೋದು ಚೇಂಜಸ್ ಆಗುತ್ತೆ. ನಾನು ಪ್ರತಿಯೊಂದು ಮೆಟೀರಿಯಲಲ್ಲೂ ಅಷ್ಟೇ ಚೇಂಜಸ್ ಆಗ್ತಾಯಿತ್ತು, ಇಲ್ಲೂ ಅಷ್ಟೇ ಚೇಂಜಸ್ ಆಗುತ್ತೆ. Standard labor cost is equal to total standard cost divided by total standard hours into actual output. ಇವಾಗ ಟೋಟಲ್ ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಎಷ್ಟಿದೆ? ಸೊ ಟೋಟಲ್ ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಬಂದುಬಿಟ್ಟು 5040 ಇದೆ. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಅವರ್ಸ್ ಬಂದುಬಿಟ್ಟು 2000 ಇದೆ. ಸೊ ಇಂಟು ಆ್ಯಕ್ಚುಯಲ್ ಔಟ್ಪುಟ್ ಬಂದುಬಿಟ್ಟು 1800 ಇದೆ. ಮಾಡೋಣ. 5040 ಡಿವೈಡೆಡ್ ಬೈ 2000 ಇಂಟು 1800 ಇಟ್ ಈಸ್ rupees 4536 ಬಂದಿದೆ. ಸೊ ಹಾಕ್ಕೊಳ್ಳಿ ಇಲ್ಲಿ 4536 ಮೈನಸ್ ಆ್ಯಕ್ಚುಯಲ್ ಲೇಬರ್ ಕಾಸ್ಟ್ 6960 ಮಾಡ್ಕೊಂಡ್ರೆಗಣ. ಸೊ ಮೈನಸ್ 2424 ಇದು ಅಡ್ವರ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ calculation of labor rate variance. So labor rate variance is equal to standard rate minus actual rate into actual hour. Skilled, semi skilled and then unskilled. So ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು 321 ಇದೆ. ಆ್ಯಕ್ಚುಯಲ್ ರೇಟ್ ಬಂದುಬಿಟ್ಟು 432 ಇದೆ. ಇಂಟು ಆ್ಯಕ್ಚುಯಲ್ ಹವರ್ ಬಂದುಬಿಟ್ಟು 1120. ಸೊ 720 160 ನೋಡೋಣ. -1 ಇಂಟು 1120 ಮಾಡಿಕೊಂಡ್ರೆ ರುಪೀಸ್ -1120 ಬರುತ್ತೆ ಅಡ್ವರ್ಸ್. ಇದು ಅಷ್ಟೇ -720 ಅಡ್ವರ್ಸ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಆಲ್ಸೋ ಅಡ್ವರ್ಸ್, ಯಾಕಂದರೆ -1 ಬರುತ್ತೆ. 1 - 2 ಮಾಡಿದ್ರೆ -1 ಇಂಟು 160 ಇಟ್ ಈಸ್
160 ಇದು ಅಷ್ಟೇ ಅಡ್ವರ್ಸ್. ಸೊ ಟೋಟಲ್ ಆಗಿ ಎಲ್ಲ ಅಡ್ವರ್ಸೇ. 720 plus 160 it is 2000. ನೆಕ್ಸ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಸಿ calculation of labor efficiency variance. Here labor efficiency variance is equal to standard hour minus actual hour into standard rate. Both skilled, semi skilled and then unskilled ಬರುತ್ತೆ. ಸ್ಟ್ಯಾಂಡರ್ಡ್ ಹವರ್ 2000 to 80, 1000 to 80, 480 to 40, 1000 to 80, 480 to 40 ಮೈನಸ್ ಆ್ಯಕ್ಚುಯಲ್ ಹವರ್ ಬಂದುಬಿಟ್ಟು 1120, 720, 160, 1120, 720, 160 ಇಂಟು ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು 3 to 1 ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ಅಡ್ವರ್ಸ್ ಇದೆಯೋ ಫೇವರಬಲ್ ಆಗಿದೆಯೋ. ತೌಸಂಡ್ 280 ಮೈನಸ್ 1120 ಇಂಟು ಇಟ್ ಈಸ್ 3, 480 ಫೇವರಬಲ್. ನೆಕ್ಸ್ಟ್ 480 ಮೈನಸ್ 720 ಇಂಟು 2 ಇಟ್ ಈಸ್ ಮೈನಸ್ 480 ಅಡ್ವರ್ಸ್. 240 ಮೈನಸ್ 160 ಇಂಟು 1 ಮಾಡಿದ್ರೆ 80 ಬರುತ್ತೆ. ಅದು ಫೇವರಬಲ್ ಆಗಿ ಬರುತ್ತೆ. ಇದು ಮೈನಸ್ 80ನೇ ಬರೋದು ಫೇವರಬಲ್ ಆಗಿ. ಇದು ಪ್ಲಸ್ ಮೈನಸ್ 0ನೇ ಬರುತ್ತೆ. ಆಮೇಲೆ 80 ಇದೆ, ಸೊ ಫೇವರಬಲ್ 80ನೇ ಬರೋದು. ನೆಕ್ಸ್ಟ್ ಡಿ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಮಿಕ್ಸ್ ವೇರಿಯನ್ಸ್. So labor mix variance is equal to revised standard hour minus actual hour into standard rate ಬರುತ್ತೆ. ಇವಾಗ skilled, unskilled, semi skilled and then unskilled. ಸೊ ಇವಾಗ ರಿವೈಸ್ ಸ್ಟ್ಯಾಂಡರ್ಡ್ ಹವರ್ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ರಿವೈಸ್ ಸ್ಟ್ಯಾಂಡರ್ಡ್ ಹವರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸ್ಟ್ಯಾಂಡರ್ಡ್ ಲೇಬರ್ ಹವರ್ divided by total number of standard labor hours into total number of actual labor hours. ಇಲ್ಲಿ skilled, semi skilled and then unskilled ಇದೆ. ಸೊ ನಂಬರ್ ಆಫ್ ಸ್ಟ್ಯಾಂಡರ್ಡ್ ಲೇಬರ್ ಹವರ್ಸ್, ಸೊ 1128 and then 480 to 40.
ಸೊ ಟೋಟಲ್ ನಂಬರ್ ಆಫ್ ಸ್ಟ್ಯಾಂಡರ್ಡ್ ಲೇಬರ್ ಹವರ್ಸ್ 2000 ಇದೆ, ಲೇಬರ್ ಹವರ್ಸು 2000 ಇದೆ. ಸೇಮ್ ಆನ್ಸರ್ ಬರುತ್ತೆ. ಸಿಚುಯೇಷನ್ನು ಆನ್ಸರ್ ಈಸ್ ಸೇಮ್, ಇಟ್ ಡಸಂಟ್ ಚೇಂಜ್. ಬೇಕಾದರೆ ನೀವು ಡೈರೆಕ್ಟಾಗಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಾವು ಕ್ಯಾಲ್ಕುಲೇಟೇ ಮಾಡಿ ಹಾಕ್ಕೊತೀವಿ ಅಂತಂದರೆ ಸೊ ಯು ಕ್ಯಾನ್. ನಾನು ಆಲ್ರೆಡಿ ಒಂದು ನೋಟ್ ಬರ್ಸಿದ್ನಿ, ನೆನಪಿದೆಯಾ? ಸೊ when revised standard hour and standard hour will be same when there is a situation of standard total standard labor hours and total actual labors are been same. ಇವೆರಡು ಸೇಮ್ ಇದ್ರಾಗನ ಸೊ ರಿವೈಸ್ ಸ್ಟ್ಯಾಂಡರ್ಡ್ ಅವರು ಸೇಮಾಗಿ ಬರುತ್ತೆ ಅಂತ. ಸೊ ನೋಡಿ ಬೇಕಾದರೆ 2000 ಹೊಡೆದಾಕಿದ್ರೆ 1280 hours, 480 hours, 2000 ಹೊಡೆದಾಗ 240 hours, 1280, 480 and then 240 minus actual hours ಬಂದುಬಿಟ್ಟು actual hours 160 into standard rate 321. ಇಲ್ಲಿ ಸೇಮ್ ಆನ್ಸರ್ಸ್ ಅನ್ನೋದು ಬರುತ್ತೆ, ಡೈರೆಕ್ಟಾಗಿ ಹಾಕ್ಕೋಬೋದು. ಇಲ್ಲಿ ಕೂಡ ನೋಡಿ 14 ಮಾರ್ಕ್ಸಲ್ಲಿ ಇದೊಂದು ಆರಾಮ್ ನಿಮಗೆ. ಫೇವರಬಲ್, ಅಡ್ವರ್ಸ್, ಫೇವರಬಲ್. Next one is calculation of labor yield variance. ಇಲ್ಲೂ ಫಾರ್ಮುಲಾ ಚೇಂಜ್ ಆಗುತ್ತೆ, ಯಾಕಂದರೆ ಆ್ಯಕ್ಚುಲ್ ಹೀಲ್ಡ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಲೇಬರ್ ಹೀಲ್ಡ್ ವೇರಿಯನ್ಸ್ ಇಸ್ ಈಕ್ವಲ್ ಟು actual yield area output minus standard yield area output into standard rate per hour. ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ರೇಟ್ ಪರ್ ಹವರ್ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ ಇಸ್ ಈಕ್ವಲ್ ಟು ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಡಿವೈಡೆಡ್ ಬೈ total standard hours. ಸೊ ಇಲ್ಲಿ ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ? 5040 ಇದೆ, ಮತ್ತು ಟೋಟಲ್ ಸ್ಟ್ಯಾಂಡರ್ಡ್ ಹವರ್ಸ್ 2000 ಇದೆ. ಮಾಡ್ಕೊಂಡ್ರೆ ಈಗನ 5040 minus 2000, it is 3040. So sorry, so 2.52 per hour. ಇದು ಡಿಜಿಟ್ಸಲ್ಲಿ ಬರಬೇಕು. ಸೊ ಓನ್ಲಿ ನಮಗಿಲ್ಲೇ ಫೈಂಡ್ ಔಟ್ ಆಗುತ್ತೆ. ಸೊ ಡಿಜಿಟ್ಸ್ ಜಾಸ್ತಿ ಇದೆ, ಸೊ ರಾಂಗ್ ಅಂತ ಅನಿಸ್ತು. ಸೊ ಡಿಜಿಟ್ಸ್ ಕಡಿಮೆದಲ್ಲಿ ಬರಬೇಕು. ಸೊ ಆ್ಯಕ್ಚುಲ್ ಈಲ್ಡ್ ಬಂದುಬಿಟ್ಟು 1800 ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡ್ದು ಸೇಮ್ 2000 ಹಾಕ್ಕೊತೀವಿ. ಇದು 1800 ಇಂಟು ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ 2.52. 1800 minus 2000 into 2.52, it is minus 504 adverse. This is the solution for third one. So next question, fourth one. A gang of workers normally consists of 30 men and 15 women and 10 boys. So here ಒಂದು ಗ್ಯಾಂಗಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಮೆನ್ಸ್ ವುಮೆನ್ಸ್ ಆ್ಯಂಡ್
ಬಾಯ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ದೇ ಹ್ಯಾವ್ ಪೇಡ್ ಅಟ್ ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ ಅಂಡರ್ ಮೆನ್ ಈಸ್ 0.80, ವುಮೆನ್ ಈಸ್ 0.60 ಆ್ಯಂಡ್ ಬಾಯ್ಸ್ ಈಸ್ 0.40 ಹೇಳ್ತಾ ಇದ್ದಾರೆ. ಆಮೇಲೆ ಇನ್ ಎ ನಾರ್ಮಲ್ ವರ್ಕಿಂಗ್ ವೀಕ್ಸ್ ಆಫ್ 40 hours, ಇದು ಬಂದುಬಿಟ್ಟು ಏನು 40 hours ಎಷ್ಟು ಆ್ಯಕ್ಚುಲಾಗಿ ಅವರು ಎಷ್ಟು ಆ್ಯಕ್ಚುಲ್ ಅಲ್ಲ, ಸೊ ಎಷ್ಟು ಅವರ್ಸು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ನೋಡಿ 40 hours ಎಷ್ಟು ನಾವು ನಿಮ್ಗೆ ಆಲ್ರೆಡಿ ಗೊತ್ತು, ಸ್ಕಿಲ್ಡು, ಸೆಮಿ ಸ್ಕಿಲ್ಡು, ಅನ್ಸ್ಕಿಲ್ಡಲ್ಲೆಲ್ಲ ಎಷ್ಟು ಲೇಬರ್ಸ್ ಇದ್ದರು ಅದರಿಂದ ಇಷ್ಟೊತ್ತು ಅವರು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೈ ಮಾಡ್ತಾ ಇದ್ದಿದ್ದು. ಇಲ್ಲಿ ಅಷ್ಟೇ ಓಕೆ, ಮೆನ್ನು ಎಷ್ಟು ಅವರ್ಸ್ ವರ್ಕ್ ಮಾಡ್ತಾ ಇದ್ದಾನೆ, ಸೊ ಎಷ್ಟು ಜನ ಇದ್ದಾರೆ, ಸೊ ಮೆನ್ 30 ಮೆಂಬರ್ಸ್ ಇದ್ದಾರೆ, ಸೊ ಎಷ್ಟೊತ್ತು ವರ್ಕ್ ಮಾಡ್ತಾ ಇದ್ದಾರೆ ಅಂತ 40 ಇದೆ ಅಲ್ಲ, ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಸರಿಯಾಗಿ ಸಿಗುತ್ತೆ ಆನ್ಸರು. ನೆಕ್ಸ್ಟ್, ದ ಗ್ಯಾಂಗ್ ಈಸ್ ಎಕ್ಸ್ಪೆಕ್ಟೆಡ್ ಟು ಪ್ರೊಡ್ಯೂಸ್ 2000 units ಆಫ್ ಔಟ್ಪುಟ್. ಸೊ ಇದು ಬಂದುಬಿಟ್ಟು ಸ್ಟ್ಯಾಂಡರ್ಡ್, ಎಕ್ಸ್ಪೆಕ್ಟೆಡ್ ಅಂತಿದೆ. ಸೊ ಇಯರ್ ಎಕ್ಸ್ಪೆಕ್ಟೆಡ್ ಅಂತಂದರೆ ನಾವು ಸ್ಟ್ಯಾಂಡರ್ಡ್ ಬರುತ್ತೆ. ಸೊ ಸ್ಟ್ಯಾಂಡರ್ಡೇ ಅಲ್ಲ, ನಾವು ಟಾರ್ಗೆಟ್ ಮಾಡ್ಕೊತೀವಿ, ಸ್ಟಾರ್ಟಿಂಗಲ್ಲೇ ಇಷ್ಟ ಆಗ್ಬೋದು, ಸೊ ನಾವು ಪ್ಲ್ಯಾನ್ ಮಾಡ್ಕೊತೀವಲ್ಲ, ಸೊ ಸ್ಟ್ಯಾಂಡರ್ಡ್ ಬರುತ್ತೆ. ಎಕ್ಸ್ಪೆಕ್ಟೆಡ್ ಅಂತಂದರೆ ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ ಆರ್ ಹೀಲ್ಡ್ ಅಂತೀವಿ. ನೆಕ್ಸ್ಟ್, ಡ್ಯೂರಿಂಗ್ ದಿ ವೀಕ್ ಎಂಡಿಂಗ್ 31/12 ದ ಗ್ಯಾಂಗ್ ಕನ್ಸಿಸ್ಟ್ ಆಫ್ 40 ಮೆನ್ಸ್, 10 ವುಮೆನ್ಸ್ ಆ್ಯಂಡ್ 5 ಬಾಯ್ಸ್. ಇಲ್ಲಿ ಬಂದುಬಿಟ್ಟು ಸೊ 30 ಇದ್ದಿದ್ದು 40 ಮೆನ್ಸ್ ಬಂತು, ಸೊ ವುಮೆನ್ ಬಂದುಬಿಟ್ಟು 10 ಇದ್ದಾರೆ, ಬಾಯ್ಸ್ ಬಂದುಬಿಟ್ಟು 5 ಇದ್ದಾರೆ. ಇದು ಆ್ಯಕ್ಚುಲಾಗಿ ವುಮೆನ್, ಮೆನ್ ಆ್ಯಂಡ್ ಬಾಯ್ಸು ವರ್ಕ್ ಮಾಡ್ತಾ ಇದ್ದಿದ್ದು. ನೆಕ್ಸ್ಟ್ ಒನ್ ಈಸ್ ದ ಆ್ಯಕ್ಚುಯಲ್ ವೇಜ್ ಪೇಡ್ ವಾಸ್ 0.70 rupees, 0.65 ಆ್ಯಂಡ್ rupees 0.30 respectively. 1600 units were produced. ಸೊ ಇಯರ್ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟ್ಯಾಂಡರ್ಡಾಗಿ ಅಂದ್ಕೊಂಡಿದ್ದು 2000 ಅಷ್ಟು ಪ್ರೊಡ್ಯೂಸ್ ಮಾಡ್ಬೋದು ಅಂತ, ಮತ್ತು ಇದು ಆ್ಯಕ್ಚುಲಾಗಿ ಪ್ರೊಡ್ಯೂಸ್ ಆಗಿರೋದು ಎಷ್ಟು 1600 ಅಂತ. ಇದು ಬಂದುಬಿಟ್ಟು ಆ್ಯಕ್ಚುಲ್ ಔಟ್ಪುಟ್ ಆರ್ ಹೀಲ್ಡ್. ಸೊ ದಿಸ್ ಈಸ್ ದ information. 4 hours were lost due to the abnormal idle time. ಸೊ ಐಡಲ್ ಟೈಮ್ ಅಂತ ಕೊಟ್ಟಿದ್ದಾರೆ. ಐಡಲ್ ಟೈಮ್ ಅನ್ನೋದು ನಾವು ಫಾರ್ಮುಲಾ ಅನ್ನೋದು ಹಾಕ್ಕೋಬೇಕು. ಸೊ ಫಾರ್ಮೆಟ್ ಈಸ್ ಸೇಮ್, ಫಾರ್ಮೆಟ್ ಈಸ್ ಸೇಮ್, ಪರ್ಟಿಕ್ಯುಲರ್. ಸೊ ಸ್ಟ್ಯಾಂಡರ್ಡ್, ಆ್ಯಕ್ಚುಲ್. ಇಲ್ಲಿ ನಂಬರ್ ಆಫ್ ಲೇಬರ್ಸ್ ವರ್ಕ್ ಅಂದರೆ ಎಷ್ಟು ಜನ ಮೆನ್ ಇದ್ದಾರೆ, ವುಮೆನ್ ಇದ್ದಾರೆ, ಬಾಯ್ಸ್ ಇದ್ದಾರೆ, ಸೊ ಎಷ್ಟೊತ್ತು ಅವರು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೈ ಮಾಡ್ಕೋಬೇಕು. ಆಮೇಲೆ ರೇಟ್ ಆ್ಯಂಡ್ ಕಾಸ್ಟ್, ನಂಬರ್ ಆಫ್ ಲೇಬರ್ ವರ್ಕಿಂಗ್ ಅವರ್ಸ್, ರೇಟ್, ಕಾಸ್ಟ್. ಇಲ್ಲಿ ಮೆನ್, ವುಮೆನ್ ಆ್ಯಂಡ್ ಬಾಯ್ಸ್ ಇದ್ದಾರೆ. ನೆಕ್ಸ್ಟ್ ಒನ್ ಈಸ್ ಟೋಟಲ್. ಇವಾಗ ರೇಟ್ ಆಫ್ ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು ಇಲ್ಲೇ ಹೇಳ್ತಾ ಇದ್ದಾರೆ 0.80, ಇದು ಚೇಂಜಸ್ ಆಗಲ್ಲ. ಮತ್ತು 0.60, 0.40. ಅದೇ ರೀತಿ ಆ್ಯಕ್ಚುಯಲ್ ರೇಟ್ ಬಂದುಬಿಟ್ಟು ಇಲ್ಲಿ ಔಟ್ಪುಟ್ ಹಾಕ್ಕೊಂಬಿಡಿ. ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟಿದೆ, ಸೊ 2000 units. ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಿದೆ 1600 units. ಸೊ ರೇಟ್ ಬಂದುಬಿಟ್ಟು ಆ್ಯಕ್ಚುಯಲ್ ವೇಜಸ್ ಪೇಡ್ ವಾರ್ ರೇಟ್ ಅದು 0.70, 0.65, 0.30. ಇವಾಗ ನಂಬರ್ ಆಫ್ ಲೇಬರ್ಸ್ ವರ್ಕು ಸ್ಟ್ಯಾಂಡರ್ಡ್ ನೋಡೋಣ. ಸೊ ಎಷ್ಟು ಟೋಟಲ್ ಮೆಂಬರ್ಸ್ ಇದ್ದಾರೆ, 30 ಮೆನ್ಸ್ ಇದ್ದಾರೆ, 30 ಇಂಟು ಎಷ್ಟೊತ್ತು ವರ್ಕ್ ಮಾಡಿದ್ದಾರೆ 40 hours, ಸೊ 1200 ಬಂತು. ಅದೇ ರೀತಿ 15 ವುಮೆನ್ ಇದ್ದಾರೆ, ಸೊ 40 hours ವರ್ಕ್ ಮಾಡಿದ್ರು 600. ನೆಕ್ಸ್ಟ್ ಬಾಯ್ಸ್ 10 ಇದ್ದಾರೆ, ಸೊ ಎಷ್ಟೊತ್ತು ವರ್ಕ್ ಮಾಡಿದ್ರು 40 hours, 400. ಸೊ ಟೋಟಲ್ ಕಾಸ್ಟ್ 160. ಅದೇ ರೀತಿ 1200 ಇಂಟು 0.80 ಇಟ್ ಈಸ್ 960. ನೆಕ್ಸ್ಟ್ 600 ಇಂಟು 0.60 ಇಟ್ ಈಸ್ 360.
1480 ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು ಓಕೆ 2200. ಇದು ರಿಫ್ಲೆಕ್ಷನ್ ಬರ್ತಾ ಇದೆ, ಕಾಣಿಸ್ತಾನೆ ಇಲ್ಲ ಸರಿಯಾಗಿ. ಅದೇ ರೀತಿ ಆ್ಯಕ್ಚುಯಲ್ ಲೇಬರ್ ಹವರ್ಸ್ ನೋಡೋಣ. ಸೊ ಆ್ಯಕ್ಚುಲಾಗಿ ಮೆನ್ ಎಷ್ಟು ಜನ ಇದ್ದಾರೆ, 40 ಮೆಂಬರ್ಸ್ ಇದ್ದಾರೆ. ಎಷ್ಟೊತ್ತು ವರ್ಕ್ ಮಾಡಿದ್ರು, 40 ಅವರ್ಸ್ ವರ್ಕ್ ಮಾಡೋದು 1600. ಹಂಗೆ ವುಮೆನ್ 10 ಮೆಂಬರ್ಸ್ ಇದ್ದಾರೆ. ಸೊ ಎಷ್ಟೊತ್ತು ವರ್ಕ್ ಮಾಡಿದ್ರು, 40 ಅವರ್ಸ್ ವರ್ಕ್ ಮಾಡಿದ್ರು 400. ಸೊ ಬಾಯ್ಸ್ 5 ಇದ್ದಾರೆ. ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು 40 200 ಇದೆ. 200 ಇಂಟು 0.30 ಕಾಸ್ಟ್ 60 ಸಿಕ್ತು ಅವ್ರಿಗೆ. ಸೊ 1600 ಇಂಟು 0.70 1120 ಆ್ಯಂಡ್ 400 ಇಂಟು 0.65 ಇಟ್ ಈಸ್ 260. ಟೋಟಲ್ ಮಾಡೋಣ ಅವರ್ಸ್ದು. 1600 ಪ್ಲಸ್ 400 ಪ್ಲಸ್ 200 ಇಟ್ ಈಸ್ 2200 ಆ್ಯಂಡ್ ದೆನ್ 1120 ಪ್ಲಸ್ 260 ಪ್ಲಸ್ 60 ಇಟ್ ಈಸ್ 1440. ಇಲ್ಲಿ ಸ್ಟ್ಯಾಂಡರ್ಡ್ ಲೇಬರ್ ಹವರ್ಸು ಆ್ಯಕ್ಚುಯಲ್ ಲೇಬರ್ ಹವರ್ಸು ಸೇಮ್ ಆಗಿದೆ. ಸೊ ಫಾರ್ಮುಲಾಸ್ ಅನ್ನೋದು ಚೇಂಜಸ್ ಆಗುತ್ತೆ. ಆಮೇಲೆ ಹೀಲ್ಡ್ ಕೂಡ ಕೊಟ್ಟಿದ್ದಾರೆ, ಐಡಲ್ ಟೈಮ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೂ ಒಂದು ಫಾರ್ಮುಲಾ ಅನ್ನೋದು ಎಕ್ಸ್ಟ್ರಾ ಬರುತ್ತೆ. ಸೊ ಫಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಕಾಸ್ಟ್ ವೇರಿಯನ್ಸ್. ಸೊ ಲೇಬರ್ ಕಾಸ್ಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಲೇಬರ್ ಕಾಸ್ಟ್. ಇಲ್ಲಿ ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು ಆ್ಯಕ್ಚುಯಲ್ ಔಟ್ಪುಟ್. ಇಲ್ಲಿ ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದುಬಿಟ್ಟು ಎಷ್ಟಿದೆ, 1480 ಇದೆ. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂದುಬಿಟ್ಟು ಎಷ್ಟಿದೆ, ಸೊ 2000 ಇದೆ. ಆ್ಯಕ್ಚುಯಲ್ ಔಟ್ಪುಟ್ ಬಂದುಬಿಟ್ಟು 1600 ಇದೆ. ಮಾಡೋಣ. 1480 ಡಿವೈಡೆಡ್ ಬೈ 2000 ಇಂಟು 160. ಸೊ 1184. ಸೊ ಇವಾಗ ಹಾಕೋಣ. 1184 ಪೀಸಲ್ಲಿ ತೋರಿಸ್ಬೇಕು. ಮೈನಸ್ ಆ್ಯಕ್ಚುಯಲ್ ಲೇಬರ್ ಕಾಸ್ಟ್ 1440. ಸೊ ಎಷ್ಟು ಬರುತ್ತೆ, ಅಡ್ವರ್ಸೇ ಬರುತ್ತೆ. ಸೊ ಮೈನಸ್ 256 ಅಡ್ವರ್ಸ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ. ಸೆಕೆಂಡ್ ಒಂದು ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಲೇಬರ್ ರೇಟ್ ವೇರಿಯನ್ಸ್. ಸೊ ಯಾರಿದ್ದಾರೆ, ಮೆನ್, ವುಮೆನ್ ಆ್ಯಂಡ್ ಬಾಯ್ಸ್. ಸೊ ಫಾರ್ಮುಲಾ ಅನ್ನೋದು ಬರೆಯೋದೇ ಮರ್ತೋಗಿದ್ದೀನಿ. ಓಕೆ, ಶುಡ್ ಐ ಮೆನ್ಷನ್, ಕೆಳಗಡೆ ಬರೀತೀನಿ. ಲೇಬರ್ ರೇಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಹವರ್. ಸೊ ಸ್ಟ್ಯಾಂಡರ್ಡ್ ರೇಟ್ ಎಷ್ಟಿದೆ, 0.80, 0.60, 0.40 ಮೈನಸ್ ಆ್ಯಕ್ಚುಯಲ್ ಹವರ್ಸ್ ಬಂದುಬಿಟ್ಟು 0.70, 0.65, 0.30 ಇಂಟು ಆ್ಯಕ್ಚುಯಲ್ ಹವರ್ಸ್. ಆ್ಯಕ್ಚುಯಲ್ ಹವರ್ಸ್ ಬಂದುಬಿಟ್ಟು ಆ್ಯಕ್ಚುಯಲ್ ಹವರ್ಸ್ 1600, 400, 2000. ಸೊ ಕ್ಯಾಲ್ಕುಲೇಟ್ ಮಾಡೋಣ. 0.80 minus 0.70 into 1600 it is 160 favorable. ಅದೇ ರೀತಿ
0.60 minus 0.65 into 400 minus 20, it is adverse. ಅದೇ ರೀತಿ 0.40 minus 0.30 into 200, it is 20, favorable. So 160ನೇ ಫೇವರಬಲ್ ಬರುತ್ತೆ, ಯಾಕಂದರೆ -20 + 20, ಸೊ 0 ಬರುತ್ತೆ. ಇನ್ನು ಮಿಕ್ಕಿರೋದು 160ನೇ ಫೇವರಬಲ್ ಆಗಿ ಬರುತ್ತೆ. ನೆಕ್ಸ್ಟ್ ಸಿ, ಕ್ಯಾಲ್ಕುಲೇಷನ್ ಆಫ್ ಲೇಬರ್ efficiency variance. So labor efficiency variance is equal to standard hour minus actual hour into standard rate. Men, women and then boys. So standard hour 1200, 600, 400 minus actual hour ಬಂದ್ಬಿಟ್ಟು 1600, 400 and then 200 into standard rate ಬಂದ್ಬಿಟ್ಟು 0.80, 0.60, 0.40. ಕ್ಯಾಲ್ಕುಲೇಟ್ ಮಾಡೋಣ. 1200 minus 1600 into 0.80 ಮಾಡ್ಕೊಂಡ್ರೆಗನ minus 320, it is adverse. ಅದೇ ರೀತಿ 600 minus 400 into 0.60 ಮಾಡ್ಕೊಂಡ್ರೆಗನ 120 ಫೇವರಬಲ್ ಬರುತ್ತೆ. 400 minus 200 into 0.40 ಮಾಡ್ಕೊಂಡ್ರೆಗನ 80, it is ಫೇವರಬಲ್. ನೋಡೋಣ, 100 minus 320 ಮಾಡ್ಕೊಂಡ್ರೆಗನ minus 120 adverse. Next one is calculation of labor idle variance. ಈ ಫಾರ್ಮುಲಾ ಹೊಸದಾಗಿ ಬರ್ತಾ ಇದೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ 2 ಮಾರ್ಕ್ಸ್ ಕೇಳ್ಬೋದು, ಫಾರ್ಮುಲಾ ಚಾನ್ಸಸ್ ಇದೆ. ಲೇಬರ್ ಐಡಲ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಐಡಲ್ ಅವರ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಇಲ್ಲಿ 4 ಅಂತ ಕೊಟ್ಟಿದ್ದಾರೆ. idle hours were lost abnormal idle time. 4 hours were lost due to abnormal idle time. ಸೊ ಇಲ್ಲಿ ಎಷ್ಟು ಮೇನ್ ವರ್ಕರ್ಸ್ ಇರೋದು? ವುಮೆನ್ ಆ್ಯಂಡ್ ಬಾಯ್ಸ್, ಲೇಬರ್ಸ್ ಅಂತೀವಿ. ಸೊ ಇಲ್ಲಿ ಸೊ ಆ್ಯಕ್ಚುಲ್ ಆಗಿ ಎಷ್ಟು ಮೆಂಬರ್ಸು ವರ್ಕ್ ಮಾಡಿದ್ದಾರೆ, ಆಮೇಲೆ ಅವರ್ಸು. ಸೊ ಇಲ್ಲಿ ನಾವು ಆ್ಯಕ್ಚುಲಾಗಿ ನೋಡಿ, ಸೊ ಆ್ಯಕ್ಚುಲಾಗಿ ಎಷ್ಟು ಲೇಬರ್ಸು ಎಷ್ಟು ಜನ ವರ್ಕ್ ಮಾಡಿದ್ದಾರೆ 40. ಆ್ಯಕ್ಚುಲ್ ತೋದ್ಕೋಬೇಕು. ಆ್ಯಕ್ಚುಲ್ ಲೇಬರ್ಸ್ ವರ್ಕ್ಡ್ ಬಂದುಬಿಟ್ಟು ಮೆನ್ 40, ವುಮೆನ್ ಬಂದುಬಿಟ್ಟು 10 ಇದೆ, ಬಾಯ್ಸ್ ಬಂದುಬಿಟ್ಟು 5 ಇದೆ. ಸೊ ಅವರ್ಸ್ ವರ್ಕ್ಡ್ ಬಂದುಬಿಟ್ಟು 4. ಸೊ 40 ಮೆನ್ ಇದ್ದಾರೆ, 10 ವುಮೆನ್ ಇದ್ದಾರೆ, ಆ್ಯಕ್ಚುಲು 5 ಬಾಯ್ಸ್ ಇದ್ದಾರೆ, ಆ್ಯಕ್ಚುಲ್ ಲೇಬರ್ಸು. ಅವ್ರು ವರ್ಕ್ ಮಾಡಿರೋದು ಎಷ್ಟೊತ್ತು? ಸೊ ದೇ ವರ್ಕ್ಡ್ ಬಂದುಬಿಟ್ಟು 4 hours. 4 hours. ಇಲ್ಲಿ 40 hours ಹಾಕ್ಕೋಬಾರ್ದು. ಸೊ ಅವರು ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು ಟೋಟಲಾಗಿ 40, ಬಟ್ ಐಡಲ್ ಟೈಮಲ್ಲಿ ವರ್ಕ್ ಮಾಡಿರೋದು ಅವರು. ಸೊ 4 hours ಮಾತ್ರ ಅಬ್ನಾರ್ಮಲ್ದು. ಇದು ಐಡಲ್ ಅವರ್ ಅಂತಂದರೆ ಟೋಟಲಾಗಿ ವರ್ಕ್ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಟೋಟಲ್ ಆ್ಯಕ್ಚುಲಾಗಿ ಲೇಬರ್ಸ್ ಇರೋದು 40 ಮೆನ್ ಇದ್ದಾರೆ, ಆಮೇಲೆ ವುಮೆನ್ ಬಂದುಬಿಟ್ಟು 10 ಇದ್ದಾರೆ, ಸೊ ಬಾಯ್ಸ್ ಬಂದುಬಿಟ್ಟು 5 ಇದ್ದಾರೆ. ಅದರಲ್ಲಿ ಅವರು ವರ್ಕಿಂಗ್ ಅವರ್ಸ್ ಐಡಲ್ ಅವರ್ಸ್ ಅಂತಂದರೆ ಸೊ
ಓಕೆ, ಟೋಟಲ್ ಅವರ್ಸು 40 ಅವರ್ಸ್ ವರ್ಕ್ ಮಾಡಿರೋದು. ಅದರಲ್ಲಿ 4 ಅವರ್ಸ್ ಅಷ್ಟು ಏನಾದರೂ ಸ್ಟ್ರೈಕ್ ಆಗಿರ್ಬೋದು, ಇಲ್ಲಾಂತಂದರೆ ಮಿಷಿನ್ ಬ್ರೇಕ್ ಡೌನ್ ಆಗಿರ್ಬೋದು. ಆ ಅವರ್ಸಲ್ಲಿ ಅವ್ರು ವರ್ಕ್ ಮಾಡದೇ ಇರೋ ಅವರ್ಸು ಅಂತಂದರೆ 4 ಅವರ್ಸು ಅವರು ಟೋಟಲ್ಲಾಗಿ ಔಟ್ಪುಟ್ ತೆಗಿಬೇಕಾದ್ರೆ 4 ಅವರ್ಸು ಅವರು ವರ್ಕ್ ಮಾಡದಿರೇ ಇರೋದು. ಐಡಲ್ ಟೈಮ್ ಅಂತಂದರೆ ಸೊ ದ ಟೈಮ್ ವಿಚ್ ವಿಲ್ ಬಿ ನಾಟ್ ಬೀನ್ ಡನ್ ಎನಿ ವರ್ಕ್ ಬೈ ದಿ ಲೇಬರ್ಸ್. ಸೊ ಇಟ್ ಶುಡ್ ಬಿ ಮೆನ್ಷನ್ಡ್. ಸೊ 4 ಅವರ್ಸು ಅವರು ವರ್ಕ್ ಮಾಡದೇ ಇರೋ ಟೈಮು. ನೆಕ್ಸ್ಟ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸ್ಟ್ಯಾಂಡರ್ಡ್ ರೇಟು ಬಂದುಬಿಟ್ಟು ಇದು 0.80, 0.60, 0.40. ನೋಡೋಣ. 40 ಇಂಟು 4 ಇಂಟು 0.80 ಇಟ್ ಈಸ್ ₹128 ಫೇವರಬಲ್ ಆಗಿ ಬರ್ತಾಯಿದೆ. 10 ಇಂಟು 4 40 ಇಂಟು 0.60 ಇಟ್ ಈಸ್ 24 ಫೇವರಬಲ್. ಆಮೇಲೆ 8 ಫೇವರಬಲ್ ಬರ್ತಾಯಿದೆ. ಟೋಟಲಾಗಿ 160 ಕಾಸ್ಟ್ ಆಗ್ತಾಯಿದೆ. ಇದೆಲ್ಲ ಅವ್ರಿಗೆ ನಷ್ಟನೇ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಮಿಕ್ಸ್ ವೇರಿಯನ್ಸ್. Labor mix variance is equal to revised standard hour minus actual hour into standard rate. So men idare, women and then boys. ಒಂದು ನೋಟ್ ಬರ್ಕೊಂಬಿಡಿ. ಸೊ ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ದೀನಿ, ಕ್ಯಾಲ್ಕುಲೇಷನ್ ಸೇಮ್ ಬಂತು. ಸೊ ಬೇಕಾದರೆ ನೋಡ್ಕೊಳ್ಳಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸೇಮ್ ಬಂತು. ಇಲ್ಲಿ ಈ ಪ್ರಾಬ್ಲಮಲ್ಲಿ ನೋಟ್ ಬರೀರಿ, ಏನು ಪರವಾಗಿಲ್ಲ. ಒಂದೊಂದು ಪ್ರಾಬ್ಲಮ್ ಒಂದೊಂದು ಮೆಥಡ್ ಮಾಡೋಣ. ಸೊ ಇಯರ್ ಟೋಟಲ್ ಸ್ಟ್ಯಾಂಡರ್ಡ್ ಅವರ್ಸ್ ಆ್ಯಂಡ್ ಟೋಟಲ್ ಆ್ಯಕ್ಚುಯಲ್ ಅವರ್ಸ್ ಆರ್ ಸೇಮ್. ಎಷ್ಟಿದೆ? 2200. Hence revised standard hour and standard hours are same. ಸೊ ರಿವೈಸ್ ಸ್ಟ್ಯಾಂಡರ್ಡ್ ಅವರು ಮತ್ತು ಸ್ಟ್ಯಾಂಡರ್ಡ್ ಅವರು ಸೇಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಕೊಳ್ಳಿ, ಇದೇ ಹಾಕ್ಕೊಳ್ಳಿ. ಸ್ಟ್ಯಾಂಡರ್ಡ್ ಅವರ್ ಬರುತ್ತೆ 1200, 600 ಆ್ಯಂಡ್ 400. ಬೇಕಾದರೆ ನಿಮಗೆ ನಂಗೆ ಕಷ್ಟ ಆಗುತ್ತೆ, ನಂಗೆ ಗೊತ್ತಾಗಲ್ಲ ಅಂತಂದರೆ ಸೊ ಬರ್ಕೊಳ್ಳಿ. 1200 ಡಿವೈಡೆಡ್ ಬೈ 2200 ಇಂಟು 2200. ಸೊ ಸೇಮ್ ಹೊಡೆದ್ರೆ ಇಷ್ಟೇ ಬರೋದು ಅಮೌಂಟು. ಟು ಸೇವ್ ದಿ ಟೈಮ್, ನಿಮ್ಗೇನಾದರೂ ಟೈಮ್ ಶಾರ್ಟೇಜ್ ಏನಾದರೂ ಬಂದರೆ ಅಂಥ ಟೈಮಲ್ಲಿ ಇಂಥ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಆ್ಯಕ್ಚುಯಲ್ ಹವರ್ಸ್ ವರ್ಕ್ ಮಾಡಿರೋದು 1600, 400 ಆ್ಯಂಡ್ 200 ಇಂಟು ಸ್ಟ್ಯಾಂಡರ್ಡ್ ರೇಟ್ ಬಂದುಬಿಟ್ಟು 0.80, 0.60, 0.40. ಈ ಒಂದು ಇದರಲ್ಲಿ ಕ್ಯಾಲ್ಕುಲೇಷನ್ಸಲ್ಲಿ ನಿಮ್ಗೆ ಏನು ಅಡ್ವಾಂಟೇಜಸ್ ಗೊತ್ತಾ? ಸೊ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು ಆಮೇಲೆ ಲೇಬರ್ ಮಿಕ್ಸ್ ವೇರಿಯನ್ಸ್ ಅಮೌಂಟ್ಸ್ ಎಲ್ಲ ಸೇಮ್ ಬಂದುಬಿಡುತ್ತೆ. ನೋಡ್ಕೊಳ್ಳಿ, ಡೈರೆಕ್ಟಾಗಿ ಬೇಕಾದರೆ ಹಾಕ್ಕೊಂಬಿಡ್ಬೋದು, ಇಲ್ಲಾಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಸೇಮ್ ಆನ್ಸರ್ ಬರುತ್ತೆ. ಸೊ -320 adverse, 120 favorable and then 80 favorable minus 120 adverse. ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇದ್ರದ್ದು ಸೇಮೇ ಬರುತ್ತೆ. ಇಂಥ ಟೆಕ್ನಿಕ್ಸ್ ಎಲ್ಲ ನೆನ್ಪಿಟ್ಕೊಂಡ್ಬಿಟ್ರು ಈಸಿ ಆಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಹೀಲ್ಡ್ ವೇರಿಯನ್ಸ್. ಇಲ್ಲಿ ಫಾರ್ಮುಲಾ ಅನ್ನೋದು ಚೇಂಜಸ್ ಆಗುತ್ತೆ, ಯಾಕಂದರೆ ಹೀಲ್ಡ್ ಕೊಟ್ಟಿದ್ದಾರೆ ಅವರೇ. ಲೇಬರ್ ಹೀಲ್ಡ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಹೀಲ್ಡ್ ಅರೆ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಸ್ಟ್ಯಾಂಡರ್ಡ್ ಹೀಲ್ಡ್ ಅರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಪರ್ ಹವರ್. ಸೊ ಇವಾಗ
standard rate per hour is equal to total standard cost divided by total standard hours. So total standard cost ಬಂದ್ಬಿಟ್ಟು ಎಷ್ಟಿದೆ ನೋಡಿ 1480 ಮತ್ತು ಟೋಟಲ್ ಸ್ಟ್ಯಾಂಡರ್ಡ್ ಹವರ್ಸ್ ಬಂದ್ಬಿಟ್ಟು 2200 ಇದೆ. ಸೊ ಮಾಡೋಣ, ಸಿಂಗಲ್ ಡಿಜಿಟ್ಸಲ್ಲಿ ಬರಬೇಕು. 1480 ಡಿವೈಡೆಡ್ ಬೈ 2200 ಇಟ್ ಈಸ್ 0.67 ಪರ್ ಹವರ್. ಸೊ ಆ್ಯಕ್ಚುಯಲ್ ಹೀಲ್ಡ್ ಎಷ್ಟಿದೆ? ಆ್ಯಕ್ಚುಯಲ್ ಹೀಲ್ಡ್ ಬಂದುಬಿಟ್ಟು 1600 ಮೈನಸ್ ಸ್ಟ್ಯಾಂಡರ್ಡ್ ಹೀಲ್ಡ್ ಬಂದುಬಿಟ್ಟು 2000 ಇಂಟು ಸ್ಟ್ಯಾಂಡರ್ಡ್ ರೇಟ್ ಪರ್ ಹವರ್ 0.67. 1600 ಮೈನಸ್ 2000 ಇಂಟು 0.67. ಸೊ ಮೈನಸ್ 268 ಹಡ್ವರ್ಸ್ ಬರ್ತಾಯಿದೆ ಲೇಬರ್ ಹೀಲ್ಡ್ ವೇರಿಯನ್ಸ್ದು. ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ 4th one. ಇದು ಐಡಲ್ ಟೈಮ್ ಬಂದಿದೆ ಈ ಪ್ರಾಬ್ಲಮಲ್ಲಿ, ಸೊ ನೋಡ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿ ವಿಡಿಯೋ.